ಆಕೆಯು ಇರುವಳು ಎನ್ನುವುದು ಸತ್ಯ. ನಾನೀಗ ಉಂಗುಸ್ತ ಊರಿರುವ ಈ ಜಾಗ ಕಾಂತಗೌಡರ ತೋಟ. ಇಲ್ಲಿ ನಾವು ನಿನ್ನ ಅಪೇಕ್ಷೆ ಪ್ರಕಾರ ಜೊತೆಯಲ್ಲಿ ನೆಲೆಯಾಗಬೇಕು. ಚೌಡೇಶ್ವರಿ ಗುಳಿಗ ಎಂಬ ಅಭಿಧಾನದೊಂದಿಗೆ ಇಲ್ಲಿನ ಜನರಿಗೆ ಕಾರಣಿಕವನ್ನು ತೋರಬೇಕು. ತಾಯಿ ಚಾಮುಂಡಿ, ನಿಮ್ಮ ಸನಿಹದಲ್ಲಿ ನೆಲೆ ನಿಂತು ಭಕ್ತರನ್ನು ಕಾಯುವ ಕಾರ್ಯ ದೊರೆತದ್ದೇ ನನ್ನ ಭಾಗ್ಯ. ಅಮ್ಮ, ಈ ಕ್ಷೇತ್ರದಲ್ಲಿ ಸದಾ ಏನಿದು ನಾನಿರುವಂತಹ ಶಿವದವರೇ ಭೂಮಿ ಹಿಡಿದು ಅವನು ಬೆಳಗಿದ ದೀಪ. ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ದೈವ ಸ್ವರೂಪ. ಶಿವನ ಅಂಶವ ಪಡೆದು ಅವ ತರಿಸಿ ಭೂಮಿಗೆ ಇಳಿದು ಸೃಷ್ಟಿಯ ಶಿವದೂತ ಗುಳಿಗ, ಶಿವದೂತ ಗುಳಿಗ. ಹರಿಗಣ್ಣಲ್ಲೇ ಹುರಿನೋಟದಲ್ಲೇ ಸುರುವವನು ಶಿವದೇವರೇ ಭೂಮಿ ಹಿಡಿದು ಅವನು ಬೆಳಗಿದ ದೀಪ. ಕಲಿಯುಗದಲ್ಲಿ ಮಹಾಮಹಿಮೆಯ ಬೇವವನೀತ ಶ್ರೀಮಂತರಾಜ ಗುಳಿಗ. ಈ ಗುಳಿಗ ದೃಷ್ಟಿ ಇಟ್ಟ ಎಂದಾದರೆ ಅದಕ್ಕೇನೋ ಬಲವಾದ ಕಾರಣವಿರಲೇಬೇಕಂತೆ. ಇಂದು ನಿನ್ನ ದೃಷ್ಟಿ ಈ ಮಣ್ಣಿನ ಮೇಲೆ ಯಾತಕ್ಕೆ ಎಂದು ಹೇಳುವೆಯಾ? ಇನ್ನು ಮುಂದಕ್ಕೆ ನೀನು ಕತ್ತಲೆ ಕಾಣದ ಗುಳಿಗ, ಕತ್ತಲೆ ಕಾಣದ ಗುಳಿಗ, ನಿನ್ನ ಲೋಕ ಕಲ್ಯಾಣದ ಕಾರ್ಯಕ್ಕೆ ಸ್ವರೂಪ ಶಿವದೂತ ಗುಳಿಗ. ಶಿವದೇವರೇ ಭೂಮಿ ಹಿಡಿದು ಅವನು ಬೆಳಗಿದ ದೀಪ. ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ದೈವ ಸ್ವರೂಪ. ಚಿತ್ರವಾದ ಬೊಬ್ಬೆ ಯಾರದು? ಯಾರದು ನಮ್ಮನ್ನು ಭಯಪಡಿಸಿದರು? ನಾನು ಗುಳಿಗ, ಕತ್ತಲೆ ಕಾಣದ ಗುಳಿಗ. ಕತ್ತಲೆ ಕಾಣದ ಗುಳಿಗನ? ರಾಕ್ಷಸನ? ರಾಕ್ಷಸರನ್ನು ನಾಶ ಮಾಡಲು ಆಕಾಶದಿಂದ ಭೂಮಿಗೆ ಇಳಿದು ಬಂದ ದೈವ ನಾನು. ದೈವನ? ಕೈ ಹಿಡಿಯುವೆ, ನಂಬದಿರುವವರನ್ನು ನಂಬುವಂತೆ
மரத கட்டி பொத்தது மல்லிகை பூமானடே ஐந்த மல்கது கேப்ல போத்த பொறுப்பு ಇಷ್ಟರಲ್ಲೇ ನೀನು ಅರ್ಥ ಮಾಡಿಕೊಂಡಿದ್ದೆ ಅಂತ ಭಾವಿಸ್ತೇನೆ. ಇನ್ನು ಹೋಗಿ ಬಾ, ಹೋಗಿ ಗಂಧ ಪ್ರಸಾದ ಸ್ವೀಕರಿಸಿ ಬಾ. ಡ್ಯಾಡಿ, ನಾನು ಹೋಗುದು ಕೋಲಕ್ಕೆ, ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕಲ್ಲ. ಅಂದ್ರೆ ಸಾರಿ ಡ್ಯಾಡಿ, ಈಗ ಬರ್ತೀನಿ. ಹಾ, ಅವನಿಗೀಗ ಅರ್ಥ ಆಯ್ತು. ನೀವು ಮೊದಲೇ ಖಂಡಿತ ತಿಳ್ಕೊಂಡೇ ಬಂದಿರಬೇಕು. ಯಾಕೆಂದ್ರೆ ದೈವ ನಮ್ಮ ಮನೆ ಅಂಗಳದಲ್ಲಿ ಬಾಡಿಗೆ ಇರುವುದಲ್ಲ, ಗೇಣಿಗೆ ಇರುವುದಲ್ಲ, ನಮ್ಮ ಕಿಸೆಯಲ್ಲೂ ಇರುವುದಲ್ಲ. ದೈವ ಇರುವ ಪುಣ್ಯದ ಮಣ್ಣಿನಲ್ಲಿ ನಾವಿರುವುದು ಅಂತ ಹೇಳಿ. ದೈವದ ರಕ್ಷಣೆ ನಮಗೆ ಯಾವತ್ತೂ ಇದೆ. ನಾವು ಬೆವರಿಳಿಸಿ ದುಡಿದದ್ದರಿಂದ ತುಳುನಾಡಿನಲ್ಲಿ ದೈವ ದೇವರ ಜೀರ್ಣೋದ್ಧಾರ ಆದದ್ದು ಅಂತ ಅಹಂಕಾರದಿಂದ ಹೇಳಬೇಡಿ, ಅಭಿಮಾನದಿಂದ ಹೇಳಿ, ಭಕ್ತಿಯಿಂದ ಹೇಳಿ. ನೀ ಹೋಗಿ ಬಾ. ಹಾ ಸಚಿನ್, ಡ್ಯಾಡಿ, ಕೊನೆಯದಾಗಿ ಒಂದು ಮಾತು ತಿಳ್ಕೊ. ದೈವಾರಾಧನೆ, ಸಂಸ್ಕೃತಿ, ಆಚಾರ ವಿಚಾರ ಇವು ಎಲ್ಲ ನಮ್ಮ ಪ್ರಾಚೀನವಾದ ತೌಳವ ಧರ್ಮದ ಗಟ್ಟಿ ಪಂಚಾಂಗ ಮಗ. ಅದಕ್ಕೆ ಒಡಕು ಬಂದರೆ ಲೋಕ ಬುಡಮೇಲಾದೀತು, ಬದುಕೇ ಇರುವುದಿಲ್ಲ. ಆದರೆ ಒಂದು ನೆನಪಿಡು, ಬಾಯಾಡಿದರೆ ಕಡಲನ್ನೇ ಕುಡಿದಾನು, ತೀರ ಕುಳಿಗ ಆನಿನ ಸಿಡಿಲನ್ನು ಬರಿಗೈಲೆ ತಡೆದಾನು, ವೀರ ಕುಳಿಗ ಅಮ್ಮಾಂಗರನ್ನು ಎಡೆದಾನು, ಹಾಯಿ ಕುಳಿಗ ಕೈಗನ್ನಲ್ಲೇ ಉರಿ ನೋಟದಲ್ಲೇ ಸುಡುವವರು, ಶಿವದೇವರೇ ಹಿಡಿದು ಅವವನ್ನು ಬೆಳಗಿದ ದೀಪ, ಕಲಿಯುಗದಲ್ಲಿ ಮಹಾಮಹಿಮೆಯ ಬೆರೆದವರು ಎಡೆದಾನು, ಹಾಯಿ ಕುಳಿಗ ಕೈಗನ್ನಲ್ಲೇ ಉರಿ ನೋಟದಲ್ಲೇ ಸುಡುವವರು.